ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗಮೂಲಗಳು ಅಧ್ಯಾಯದ 62ನೇ ಪ್ರಶ್ನೆಯನ್ನ ಗಮನಿಸಿ. 2028 ಇದನ್ನ ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಕನಿಷ್ಠ ಯಾವ ಪೂರ್ಣ ಸಂಖ್ಯೆಯಿಂದ ಗುಣಿಸಬೇಕೆಂದು ಕಂಡುಹಿಡಿಯಿರಿ. ಹಾಗೆ ಪಡೆದ ವರ್ಗ ಸಂಖ್ಯೆಯ ವರ್ಗಮೂಲವನ್ನ ಕಂಡುಹಿಡಿಯಿರಿ. ಸೊ ಮೊದಲನೇದಾಗಿ ನಾವು 2028 ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿಬೇಕಾಗತ್ತೆ. ಸೊ 2028, ಸೊ 2 10 20, 2 1 2 4, ಸೊ 2 5 10, 0 2 7 14, 3ರಿಂದ ಭಾಗ ಆಗತ್ತೆ. 3 1 3, 3 6 18, 3 9 27. ಸೊ 13 1 13, 13 3 39, 13 1 13. ಸೊ 2028, ಸೊ 2 ಗುಣಿಸು 2 ಗುಣಿಸು 3 ಗುಣಿಸು 13 ಗುಣಿಸು 13. ಸೊ ಇದನ್ನ ನೀವು ಜೋಡಿಗಳನ್ನಾಗಿ ವಿಂಗಡಿಸಿದಾಗ 2 ಗುಣಿಸು 2, 3 ಗುಣಿಸು 13 ಗುಣಿಸು 13. ಸೊ ಇಲ್ಲಿ ಪೂರ್ಣ ವರ್ಗ ಸಂಖ್ಯೆ ಆಗ್ಲಿಕ್ಕೆ ಎಲ್ಲಾ ಅವಿಭಾಜ್ಯ ಅಪವರ್ತನಗಳ ಘಾತಗಳು ಸಮಸಂಖ್ಯೆ ಅಂದ್ರೆ ಜೋಡಿಗಳಾಗಿ ಇರ್ಬೇಕು. 2ರ ಘಾತ 2, 3ರ ಘಾತ 2, 13ರ ಘಾತ 2 ಇರ್ಬೇಕು. ಸೊ ಇಲ್ಲಿ 3ರ ಘಾತ ಏನಿದೆ ಬೆಸ ಸಂಖ್ಯೆ ಆಗಿದೆ, ಅಂದ್ರೆ ಒಂದೇ ಇದೆ. ಸೊ ಆದ್ರಿಂದ ಸಂಖ್ಯೆಯನ್ನ ಪೂರ್ಣ ವರ್ಗ ಸಂಖ್ಯೆ ಮಾಡ್ಲಿಕ್ಕೆ ಕನಿಷ್ಠ 3ರಿಂದ ಗುಣಿಸ್ಬೇಕಾಗತ್ತೆ. ಸೊ ಹಾಗಾದ್ರೆ ಹೊಸ ಸಂಖ್ಯೆ ಯಾವ್ದಾಯ್ತು ಹೇಳಿ? ಹೊಸ ಸಂಖ್ಯೆ 2028 ಗುಣಿಸು ಇದನ್ನ 3ರಿಂದ ಗುಣಿಸಿದಾಗ ಸೊ ಇದಕ್ಕೆ ಒಂದು ಜೋಡಿ ಸಿಗತ್ತೆ. ಸೊ ಹೊಸ ಸಂಖ್ಯೆ ಯಾವ್ದು ಸಿಕ್ತು ನಿಮ್ಗೆ? 6084 ಅಲ್ವಾ? ಸೊ ಇದರ ವರ್ಗಮೂಲವನ್ನ ಕಂಡುಹಿಡಿಬೇಕಾಗತ್ತೆ. ಸೊ 6084ರ ವರ್ಗಮೂಲ. ಸೊ ಇದೇನಾಗತ್ತೆ ಹೇಳಿ? ಇಲ್ಲಿ 2 ಗುಣಿಸು 2 ಇಂಟು, ಸೊ ಇದನ್ನ ಈ ವರ್ಗಮೂಲ ಇದರಲ್ಲಿ ಇರೋದನ್ನ 2 ಗುಣಿಸು 2, 3 ಗುಣಿಸು 3, ಸೊ 13 ಗುಣಿಸು 13 ಅಲ್ವಾ? ಸೊ ಇದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳು. ಸೊ ಇದನ್ನ 3ರಿಂದ ಗುಣಿಸಿದಾಗ ನಮ್ಗೆ 6084 ಸಿಕ್ಕಿದೆ. ಸೊ ಹಾಗಾದ್ರೆ ಇಲ್ಲಿ 2 ಗುಣಿಸು 3 ಗುಣಿಸು 13. ಸೊ ಹಾಗಾದ್ರೆ 13 3 39, 39 2 78. ವರ್ಗಮೂಲ 6084 78. ಹಾಗಾದ್ರೆ ಕನಿಷ್ಠ 3ರಿಂದ ಗುಣಿಸ್ಬೇಕು ಮತ್ತು ಹೊಸ ಸಂಖ್ಯೆಯ ವರ್ಗಮೂಲ 78 ಆಗಿದೆ. ಥ್ಯಾಂಕ್ ಯು.